ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಆಗಿರುತ್ತೆ ಸಂಡೇ. ಸೊ ಬಿಲ್ಲು ಅಡಾಪ್ಷನ್ಗೆ ಹಾಕಿದ್ರಿ. ಲಾಸ್ಟ್ ಟೈಮ್ ನಾನು ಹೇಳ್ದಾಗೆ ಇದೆ ಅದು ಪಪ್ಪಿ. ಸೊ ನಾವು ಫಸ್ಟು ತಿನ್ನೋಕ್ಕೆ ಹೋಗ್ಬಿಟ್ಟಿದ್ರಿ. ನನ್ನ ಹಸ್ಬೆಂಡ್ಗೆ ರಾಜಸ್ಥಾನಿ ಫುಡ್ ಅಂದರೆ ತುಂಬ ಇಷ್ಟ. ಸೊ ನಮ್ಮ ಮನೆ ಹತ್ರ NH8 ಅಂತ ಓಪನ್ ಆಗಿದೆ. ವೆರಿ ಗುಡ್ ಆ್ಯಂಬಿಯನ್ಸ್ ವೈಸ್ 100% ನಿಮಗೆ ಫುಲ್ ರಾಜಸ್ಥಾನಿ ಫೀಲ್ ಬರುತ್ತೆ. ಕೂತ್ಕೊಳ್ಳೋದು ಅಷ್ಟೇ, ಕೆಳಗಡೆ ಕೂತ್ಕೊಂಡು ತಿಂತೀರಾ. ಸೊ ನಾವು ತಿಂದಿದ್ದು ದಾಲ್ ಬಾಟಿ ಚೂರ್ಮಾ. ತುಂಬ ಚೆನ್ನಾಗಿತ್ತು. ಫುಡ್ ಮಾತ್ರ ಟಾಪ್ ನಾಚ್. ಈಚೆ ಬಂದರೆ ಊಟ ಎಲ್ಲ ಆದಮೇಲೆ ಈ ಮೆಹಂದಿ ಅವ್ರು ಕೂತ್ಕೊಂಡಿರ್ತಾರೆ. ಸೊ ಇವ್ರಿಗೇನು ದುಡ್ಡು ಕೊಡೋದು ಬೇಡ, ಬಟ್ ನಿಮಗೆ ಖುಷಿಯಾಗಿ ಔಟ್ ಆಫ್ ಲವ್ ನೀವು ಕೊಡೋಂಗಿದ್ರೆ ಕೊಡಬಹುದು. ಸೊ ನಾವು ಸ್ವಲ್ಪ ದುಡ್ಡು ಕೊಟ್ಟಿದ್ರಿ. ಸೊ ದಿಸ್ ಇಸ್ ಆ್ಯಂಬಿಯನ್ಸ್. ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್. ನೀವು ಟ್ರೈ ಮಾಡ್ಬೋದು. ಫುಡ್ ಮಾತ್ರ ಟಾಪ್ ನಾಚ್. ಅದಾದಮೇಲೆ ಬಿಲ್ಲುಗೆ ಊಟ ಆಗಬೇಕು ಅಂತ ಮನೆಗೆ ಹೋಗಿ ಊಟ ಎಲ್ಲ ತಿನ್ನಿಸಿ ಅವನ ಜೊತೆ ಆಟ ಆಡ್ತಾಯಿದ್ರಿ. ಇವತ್ತು ಬಿಲ್ಲು ಅಡಾಪ್ಷನ್. ಸೊ ಬೇಸಿಕ್ಲಿ ಯಾರೋ ಇವನ್ನ ರೋಡಲ್ಲಿ ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದಾರೆ ನಮ್ಮ ರೋಡಲ್ಲಿ. ಅವತ್ತಿನ ದಿನ 4 ಗಂಟೆಗೆ ಸದ್ಯಕ್ಕೆ ನನ್ನ ಕಣ್ಣಿಗೆ ಬಿದ್ದ. ನನಗೇನೂ ಅರ್ಥ ಆಗ್ದಿರ ಇವನ್ನ ಎತ್ಕೊಂಡು ಮನೆಗೆ ಬಂದುಬಿಟ್ಟಿದ್ದೆ. ಅದಾದಮೇಲೆ ನಾನು ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಮೋರ್ ದೆನ್ 106K ಪೀಪಲ್ ವ್ಯೂ ಮಾಡಿದ್ರು ಆ್ಯಂಡ್ ತುಂಬ ಶೇರ್ ಮಾಡಿ ತುಂಬಾ ಅಡಾಪ್ಷನ್ ರಿಕ್ವೆಸ್ಟ್ ಬಂದಿತ್ತು. ಔಟ್ ಆಫ್ ವಿಚ್ ನಮಗೆ ತುಂಬ ಇಷ್ಟ 2 ಇಷ್ಟ ಆಗಿತ್ತು. ಅದರ ಫಸ್ಟ್ಗೆ ತುಂಬ ಪ್ರಯಾರಿಟಿ ಕೊಟ್ರಿ. ಸೊ ಆ ಓನರ್ ಬಂದು ಅವ್ರ ಪ್ರೀವಿಯಸ್ ಡಾಗ್ ಸತ್ತಿದ್ದಕ್ಕೆ ಅವ್ನ ನೆನಪಲ್ಲಿ ಒಂದು ಕೆಫೆನೇ ತೆಗ್ಬಿಟ್ಟಿದ್ರು. ಅದರಿಂದ ಗೊತ್ತಾಗುತ್ತೆ ಅವ್ರಿಗೆ ಡಾಗ್ ಅಂದರೆ ಎಷ್ಟು ಕಂಪ್ಯಾಷನೇಟ್ ಅಂತ. ಸೊ ಈ ಆ್ಯಕ್ಚುಲಿ ಅವ್ರು ಲೇಟ್ ಬರಬೇಕಾಗಿತ್ತು. ಅವ್ರು ಚೆನ್ನೈಲಿದ್ದರು. ಬಟ್ ಇವ್ನಿಗೆ ಅಡಾಪ್ಟ್ ಮಾಡಬೇಕಂತಾನೆ ಬೇಗ ಚೆನ್ನೈಯಿಂದ ಬಂದರು. ಸೊ ನನಗೆ ತುಂಬ ಖುಷಿ ಆಯಿತು. ಒಳ್ಳೆ ಮನೆಯೇ ಸಿಕ್ಕಿದ್ದೆ ಇವನಿಗೆ ಅಂತ. ಹೋಗೋಕ್ಕೆ ಮುಂಚೆ ಸ್ವಲ್ಪ ಆಟ ಆಡ್ತಾಯಿದ್ರಿ. ಇವನ್ನ ಬಿಡೋಕ್ಕೆ ನನಗೆ ನಿಜವಾಗೂ ಮನಸ್ಸೇ ಇಲ್ಲ. ಬಿಕಾಸ್ ನನಗೆ ಬಿಸ್ನೆಸ್ ಎಲ್ಲ ಇರಾಗ ಟೈಮ್ ಕೊಡೋಕ್ಕಾಗಲ್ಲ ಅಂತ ಒಂದೇ ರೀಸನ್ಗೆ ನಾನು ಕೊಡ್ತಾ ಇರೋದು. ತುಂಬ ಕ್ಯೂಟ್ ಡಾಗ್ ಇವನು. ಆಮೇಲೆ ಇವಂದೆಲ್ಲ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿ ನಾವು ಹೊರಡಬೇಕಾಗಿತ್ತು. ಇವೊಂದು ಅಡಾಪ್ಷನ್ ಅವರು ಬಂದುಬಿಟ್ಟಿದ್ರು ಆಲ್ರೆಡಿ ಸ್ಪಾಟಿಗೆ ಇವ್ನು ಪಿಕಪ್ ಮಾಡೋಕ್ಕೆ. ಸೊ ಅಷ್ಟೇ, ನಾವು ಆಟ ಆಡ್ಕೊಂಡು ಇವನ್ನ ಕರ್ಕೊಂಡು ಹೋಗೋಣ ಅಂತ. ಅಷ್ಟರಲ್ಲಿ ನಮಗೇನೋ ಬೇರೆ ಕೆಲಸ ಆಯಿತು. ಸೊ ನಾವು ರೋಡಲ್ಲಿ ಬರ್ತಾ ಇರುವಾಗ ನನಗೆ ಈ ರೋಡ್ ನನಗೆ ತುಂಬ ಚೆನ್ನಾಗಿ ಅನಿಸ್ತು ಅಂತ ಸುಮ್ಮನೆ ಒಂದು ಶಾರ್ಟ್ ತೆಗೆದಿದ್ದೆ. ಆಮೇಲೆ ಬೇಗ ಮನೇಲಿ ರೀಚ್ ಆಗಬೇಕಾಗಿತ್ತು. ಬಿಕಾಸ್ ಬಿಲ್ಲು ಅಡಾಪ್ಷನ್ ಅವ್ರು ಬಂದುಬಿಟ್ಟಿದ್ರು. ಅವನದು ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿಕ್ಕಿದೆ. ಸೊ ಬೇಸಿಕ್ಲಿ ನಾನು ಅವನಿಗೆ ನನ್ನ ಪ್ರೀವಿಯಸ್ ಡಾಗ್ದು ಟಾಯ್ಸ್ ಎಲ್ಲ ಕೊಟ್ಟಿದ್ದೆ. ಅವನಿಗೆ ತುಂಬ ಇಷ್ಟ ಆಗೋಗಿತ್ತು. ಸೊ ಆ ಟಾಯ್ಸ್ ಎಲ್ಲ ಪ್ಯಾಕ್ ಮಾಡಿ ಒಂದು ಮೆಡಿಸನ್ಸ್ ಎಲ್ಲ ಪ್ಯಾಕ್ ಮಾಡಿ ಅವನ್ನ ಕರ್ಕೊಂಡು ಹೋಗ್ತಾಯಿದ್ವಿ. ಅವನಿಗೆ ಕಾರಲ್ಲಿ ಹೋಗೋದಂದರೆ ತುಂಬ ಇಷ್ಟ. ಸೊ ಇದೇ ಲಾಸ್ಟ್ ಶಾರ್ಟು ನೆನಪಗಂತ ನಾನು ಕ್ಲಿಕ್ ಮಾಡ್ತಿದ್ದೆ. ತುಂಬ ಚಿಕ್ಕದು, ನನ್ನ ಪಾಮ್ ಅಷ್ಟೇ ಇರೋದು ಅವನು. ಈ ಥರ ಪ್ಲೀಸ್ ನಾಯಿನ ಅಲ್ಲ, ನಿಮಗೆ ಸಾಕೊಳ್ಳೋಕ್ಕಾಗಿಲ್ಲ ಅಂದರೆ ರೋಡಲ್ಲಿ ಬಿಡಬೇಡಿ, ಅಡಾಪ್ಷನ್ಗೆ ಹಾಕಿ. ಸೊ ಇದೇ ಅವ್ನ ಫೇವ್ರೆಟ್ ಸ್ಪಾಟು. ಸೊ ಇಲ್ಲೇ ಕೂತ್ಕೊಂಡು ಯಾವಾಗೂ ಆಟಾಡ್ತಾ ಇದ್ದ. ನನಗೆ ತುಂಬ ನೆನಪರುತ್ತೆ ಅವನು. ಹೋಗಾದ್ಮೇಲೆ ಫುಲ್ ಬೇಜಾರಾಗ್ತಿತ್ತಂತ ಜಿಮ್ಗೆ ಹೊರಟೋಗ್ಬಿಟ್ಟಿದೆ. ಅದಾದಮೇಲೆ ಕಾರ್ ಬಂದಾಗಿಂದ ಎವ್ರಿ ನೈಟ್ ನಾವು ಡ್ರೈವ್ ಹೋಗ್ತೀವಿ. ಸೊ ನನ್ನ ಹಸ್ಬೆಂಡ್ ನನಗೆ ಆಲ್ಮೋಸ್ಟ್ 1 o'clock ಆ ಥರ ಟೈಮಿಂಗಲ್ಲಿ ನಾವು ಡ್ರೈವ್ಗೆ ಹೋಗಿದ್ರಿ. ರೋಡ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಆಮೇಲೆ ನನ್ನ ಮೂಡನ್ನ ಸರಿ ಮಾಡೋಕ್ಕೆ ನಾನು ಸ್ವಲ್ಪ ಬೇಜಾರಲ್ಲಿದ್ದೆ. ಅದಕ್ಕೆ ಐಸ್ ಕ್ರೀಮು ಪೋಲಾರ್ ಬೇರ್ಗೆ ಹೋಗಿದ್ರಿ ಐಸ್ ಕ್ರೀಮ್ ತಿನ್ನೋಕ್ಕೆ. ನನ್ನ ಫೇವ್ರೆಟ್ DBC ತಿಂದೆ. ಅದಾದಮೇಲೆ ಬಿಲ್ಲುನ ಅಡಾಪ್ಟ್ ಮಾಡಿರೋರು ನನಗೆ ವಿಡಿಯೋ ಕಳಿಸಿದ್ರು. ಅದು ನೋಡಿ ನನ್ನ ಮನಸ್ಸಿಗೆ ಫುಲ್ಲು ಖುಷಿಯಾಗೋಯ್ತು. ಅವ್ರು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ಅವ್ನು ತುಂಬ ಒಳ್ಳೆ ಮನೆ ಸಿಕ್ಕಿದೆ ಅಂತ. ನನಗೆ ಒಂದೇ ರಿಕ್ವೆಸ್ಟ್, ಪ್ಲೀಸ್ ನಾಯಿನ ರೋಡಲ್ಲಿ ಆ ಥರ ಬಿಡಬೇಡಿ. ಚಿಕ್ಕ ನಾಯಿನ ಅಡಾಪ್ಷನ್ಗೆ ಹಾಕಿ ಯಾರಾದರೂ ಬಂದು ರೀಚ್ ಔಟ್ ಮಾಡ್ತಾರೆ. ಅಷ್ಟೇ ಆಗಿರತ್ತೆ ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಫ್ ಯು ಲೈಕ್ ದ ವಿಡಿಯೋ.